ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ನಮ್ಮದೇ ಬಿಲ್ಡಿಂಗ್ ಇದು. ಈ ಜಾಗ ಬಂದು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ 8th ಬ್ಲಾಕ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಇದು BD ಅಲಾಟ್ಮೆಂಟ್ ಸೈಟು. ಸೈಟ್ ಬಂದು ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ. ಈ ಸೈಟ್ಗೆ 40 ಫೀಟ್ ರೋಡ್ ಇದು. ಸಾಮಾನ್ಯವಾಗಿ BDನವರು ಎಲ್ಲ 30 ಫೀಟ್ ಬಿಡ್ತಾರೆ. ಈ ಲೇಔಟಲ್ಲಿ ಈ ಬ್ಲಾಕಲ್ಲಿ 40 ಫೀಟ್ ರೋಡ್ನ ಇಲ್ಲಿ ಬಿಟ್ಟಿದ್ದಾರೆ BDನವರು. ಈಸ್ಟ್ ಫೇಸಿಂಗ್ ಸೈಟು. ಇದು ಪಕ್ಕ ವಾಸ್ತು ಸೈಟು. ಕುಬೇರ ಮೂಲೆ ಎತ್ತರವಾಗಿದೆ, ದೇವಮೂಲೆ ತಗ್ಗಲ್ಲಿದೆ. ಪಕ್ಕ ವಾಸ್ತು ಸೈಟು. ಇದನ್ನು ನಾವು ಆ್ಯಸ್ ಪರ್ ಆರ್ಕಿಟೆಕ್ಚರ್ ಡಿಸೈನ್ ಪ್ರಕಾರನೇ ಕಟ್ಟಿದ್ದೀವಿ. ಬನ್ನಿ ಬಿಲ್ಡಿಂಗ್ ಬಗ್ಗೆ ನಾನು ನಿಮಗೆ ವಿವರಿಸ್ತೀನಿ. ನೋಡಿ, ಇದು ಬಂದು ಎಲಿವೇಷನ್ನು ಆ್ಯಸ್ ಪರ್ ಆರ್ಕಿಟೆಕ್ಚರ್ ಡಿಸೈನ್ ಪ್ರಕಾರ. ಈ ಎಲಿವೇಷನಲ್ಲಿ ಗ್ಲಾಡಿಂಗು ಎಲ್ಲ ನಾವು ಗ್ರಾನೈಟ್ ಗ್ಲಾಡಿಂಗು, ಟಫನ್ ಗ್ಲಾಸು ವಿತ್ ಡಿಸೈನು SS ರೈಲಿಂಗ್ಸ್ಗಳನ್ನ ಯೂಸ್ ಮಾಡಿ ನಾವಿಲ್ಲಿ ಕಟ್ಟಿದ್ದೀವಿ. ಈ ಎಲಿವೇಷನ್ಗೆ ಯಾವುದೇ ಥರದ ಬಾತ್ರೂಮ್ ಟೈಲ್ಸ್ಗಳನ್ನ ನಾವು ಯೂಸ್ ಮಾಡಿಲ್ಲ. ಹಾಗೆಯೇ ಇದೆಲ್ಲ ಬಂದು ನ್ಯಾಚುರಲ್ ಸ್ಟೋನು. ಇದು ನ್ಯಾಚುರಲ್ ಸ್ಟೋನನ್ನು ಹಾಕಿ ಇದು ಮಾಡಿದ್ದೀವಿ. ಫುಲ್ ಫ್ರೇಮ್ ಡೋರು ಗೇಟ್ನ ನಾವು ಮಾಡಿದ್ದೀವಿ. ಸೇಫ್ಟಿ ಗೇಟು ಹೆವಿ ಗೇಜಲ್ಲಿ ಫುಲ್ ಫ್ರೇಮ್ ಆಗಿ ಸೇಫ್ಟಿಗೋಸ್ಕರ ಪರ್ಪಸ್ಗೆ ಮಾಡಿದ್ದೀವಿ. ಬನ್ನಿ ಮನೆ ಒಳಗೆ ಬನ್ನಿ, ಮನೆ ಬಗ್ಗೆ ವಿವರಿಸ್ತೀನಿ. ನೋಡಿ, ಇದು ಆಫ್ ಸೈಟು 2030. ಇದರಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದೀವಿ. ಫುಲ್ ಪಾರ್ಕಿಂಗು, ಒಂದು ಜನರಲ್ ಟಾಯ್ಲೆಟ್ ಬಿಟ್ಟಿದ್ದೀವಿ. ಇದರಲ್ಲಿ ಈ ಬೀಮ್ ಲೆವೆಲ್ಗೆ ಈ ಕಡೆ ಬೇಕಾದ್ರೆ ಸಿಂಗಲ್ ಬೆಡ್ರೂಮ್ನ ಅಕಾಮಿಡೇಷನ್ ಮಾಡ್ಕೋಬೋದು. ಆ ಪರ್ಪಸಲ್ಲಿ ನಾವು ಡಿಸೈನ್ ಮಾಡಿ ಬಿಟ್ಟಿದ್ದೀವಿ. ಬೇಕು ಅನ್ನೋರು ಮಾಡ್ಕೋಬೋದು, ಬೇಡ ಅನ್ನೋರು ಫುಲ್ ಪಾರ್ಕಿಂಗ್ ಆಗಿ ಯೂಸ್ ಮಾಡ್ಬೋದು. ಫುಲ್ ಪಾರ್ಕಿಂಗ್ ಬಿಟ್ಟಿದ್ದೀವಿ. ಪೆಟ್ರಿಫೈಡ್ ಟೈಲ್ಸ್ ಹಾಕಿದ್ದೀವಿ. ಜೊತೆಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಇದು ಜನರಲ್ ಟಾಯ್ಲೆಟು. ಇದು ಜನರಲ್ ಟಾಯ್ಲೆಟು ಈ ಫ್ಲೋರ್ಗೆ, ಈ ಮನೆಗೆ. ಹಾಗೆಯೇ ಇಲ್ಲಿ ಬಂದು ಸಂಪು. ಇದು 9,500 ಲೀಟ್ರ್ ಕೆಪಾಸಿಟಿ ಇರೋವಂಥ ಸಂಪ್. ಇದು ಸಂಪು 9,500 ಲೀಟ್ರ್ ಕೆಪಾಸಿಟಿ ಇದೆ. ಕಾವೇರಿ ನೀರು ಬರುತ್ತೆ. ಮೀಟ್ರ್ ಪಾಯಿಂಟ್ ಬಿಟ್ಟಿದ್ದೀವಿ. ಮೀಟ್ರ್ ಸ್ಯಾಂಕ್ಷನ್ ಆಗಿದೆ, ಹಾಕೋಬೇಕು. ಹಾಗೆಯೇ ಈ ಸೈಟ್ಗೆ ಬೋರ್ವೆಲ್ ಇದೆ. 180 ಫೀಟ್ಗೆ ಬೋರ್ ನೀರು ಸಿಕ್ಕಿದೆ. ನಾವು 400 ಫೀಟ್ವರೆಗೂ ನೀರು ಬೋರ್ನ ತೆಗೆಸಿದ್ದೀವಿ. ಬೇಸಿಗೆಯಲ್ಲೂ ಕೂಡ ಒಂದು ಡ್ರಾಪ್ ನೀರು ಕಮ್ಮಿ ಆಗಿಲ್ಲ. ಬೋರ್ ಇದೆ ಇದಕ್ಕೆ. ಇನ್ನು ಸ್ಟೇರ್ ಕೇಸ್ ಇದು 3.5 ಫೀಟು ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ವಿತ್ ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. ಇದೆಲ್ಲ 40 mm ಮಾಡಿ ಡಿಸೈನ್ ಮಾಡಿದ್ದೀವಿ. SS ರೈಲಿಂಗ್ಸು ಮತ್ತು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇದು ಮೀಟ್ರ್ ಬಾಕ್ಸ್ ಬಂದು ಮೀಟ್ರ್ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀವಿ. 5 kW ಮೀಟ್ರನ್ನ ನಾವು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಗ್ಯಾಸ್ ಲೈನು, ಈ ಬಿಲ್ಡಿಂಗಿಗೆ ಗ್ಯಾಸ್ ಸಪ್ಲೈಗೆ ಅದು ಗ್ಯಾಸ್ ಲೈನ್ ಕೊಟ್ಟಿದ್ದೀವಿ ಅಲ್ಲಿಗೆ. ಇದು ಗ್ರೌಂಡ್ ಫ್ಲೋರು. ಮೇಲೆ ಬನ್ನಿ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಮನೆ ಎಂಟ್ರೆನ್ಸ್. ಇದು ಬಂದು ಈಸ್ಟ್ ಫೇಸಿಂಗ್ ಡೋರು. ಸೈಟು ಈಸ್ಟ್ ಫೇಸಿಂಗ್ ಇದೆ. ಮೇನ್ ಡೋರು ಕೂಡ ನಾವು ಈಸ್ಟ್ ಫೇಸಿಂಗ್ ಇಟ್ಟಿದ್ದೀವಿ. ಇದೆಲ್ಲ ಫುಲ್ಲು ಬಂದು ನಾವು ಒಳ್ಳೆ ಗ್ರಾನೈಟು ಲಪೋತ್ರ ಲಾಕರ್ ರೆಡ್ನ ಬಾರ್ಡ್ರಾಗಿ ಕೊಟ್ಟಿದ್ದೀವಿ. ಒಳ್ಳೆ ಗ್ರಾನೈಟ್ನ ಗ್ಲಾಡಿಂಗ್ ಆಗಿ ಯೂಸ್ ಮಾಡಿದ್ದೀವಿ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ಥರದ ನಾವು ಟೈಲ್ಸ್ಗಳನ್ನ ಹಾಕಿಲ್ಲ. ಇದೆಲ್ಲ ಬಂದು SS ಟಫನ್ ಗ್ಲಾಸು ವಿತ್ ಡಿಸೈನು ಟಫನ್ ಗ್ಲಾಸು. ಇದು ಮೇನ್ ಡೋರ್ ಎಂಟ್ರೆನ್ಸ್. ಇದು ಬನ್ನಿ ಒಳಗೆ ಹೋಗೋಣ. ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ ನಾವು ಲಿವಿಂಗು, ಕಿಚನ್ನು, ಪೂಜೆ ಮನೆ ಇವು 3 ಪ್ರೊವೈಡ್ ಮಾಡಿದ್ದೀವಿ. ಇದು ಫುಲ್ಲು ಲಿವಿಂಗ್ ಏರಿಯಾ. ಇದೆಲ್ಲ ಕೂಡ ಲಿವಿಂಗ್ ಏರಿಯಾ. 3 ಸೋಫಾ ಇಡ್ಬೋದು. ಈ ಕಡೆ ಒಂದು, ಆ ಕಡೆ ಒಂದು, ಅಲ್ಲೊಂದು. ಇಲ್ಲಿ 3 ಸೋಫಾ U ಶೇಪಲ್ಲಿ ಇಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬಂದು ಎದುರುಗಡೆ ಬಂದು TV ಕ್ಯಾಬಿನೆಟ್ಟು. ಈ TV ಕ್ಯಾಬಿನೆಟ್ಗೆ ನಾವು ಯಾವುದೇ ಥರದ ಲ್ಯಾಮಿನೇಟ್ಗಳನ್ನ ಯೂಸ್ ಮಾಡಿಲ್ಲ. ನೋಡಿ, ಇದೆಲ್ಲ ಲೋವೇರ್ಸು, ಇದೆಲ್ಲ ಚಾರ್ಕೋಲು, ಇದು ವೀನಿಯರು. ನಾವೆಲ್ಲ ಕ್ಲಾಸ್ 1 ಮೆಟೀರಿಯಲ್ಗಳನ್ನ ಹಾಕಿ ಸ್ಟ್ಯಾಂಡರ್ಡಾಗಿ ಕಟ್ಟಿದ್ದೀವಿ ಈ ಮನೇನ. ಈ ಫ್ಲೋರಲ್ಲಿ ನಾವು ಯಾವುದೇ ಲ್ಯಾಮಿನೇಟ್ ಯೂಸ್ ಮಾಡಿಲ್ಲ. ಹಾಗೆಯೇ ಫ್ಲೋರಿಂಗ್ ಬಂದು ಇದೆಲ್ಲ ಇಟಾಲಿಯನ್ ಮಾರ್ಬಲ್ಲು. ಇದು ಇಟಾಲಿಯನ್ ಮಾರ್ಬಲ್ಲು. ಈ ಬಾರ್ಡ್ರು ಕೂಡ ಇಟಾಲಿಯನ್ ಮಾರ್ಬಲ್ಲೇ. ಈ ಬಿಲ್ಡಿಂಗಿಗೆ 3 ರೂಮ್ ಬಿಟ್ಟರೆ ಸ್ಟೆಪ್ಸು, ಲಿವಿಂಗು, ಕಿಚನು ಎಲ್ಲದಕ್ಕೂ ಕೂಡ ನಾವು ಇಟಾಲಿಯನ್ ಮಾರ್ಬಲ್ಗಳನ್ನ ಯೂಸ್ ಮಾಡಿದ್ದೀವಿ. ಹಾಗೆ ಇದು ಪೂಜೆ ಮನೆ. ಸ್ಟೆಪ್ಸ್ ಹಾಕಿದ್ದೀವಿ, ಬಾಕ್ಸ್ ಕೊಟ್ಟಿದ್ದೀವಿ ಕೆಳಗಡೆ. ಇದೆಲ್ಲ ಟೀ ಕುಡ್ ಡೋರ್ ಇದೆ. ಇದು ಪೂಜೆ ಮನೆ. ಇದು ಬನ್ನಿ ಕಿಚನ್ ತೋರಿಸ್ತೀನಿ.
ಇದು ಕಿಚನ್, ಮಾಡ್ಯುಲರ್ ಕಿಚನ್. ಇದು ಮಾಡ್ಯುಲರ್ ಕಿಚನ್ನು. ಇದು ಗ್ರಾನೈಟ್ ಅಲ್ಲ, ಸ್ಕ್ವಾಟ್ಸ್ ಅಂದ್ಬಿಟ್ಟು. ಇದು ಮಿನಿಮಮ್ 450-500 ರೂಪೀಸ್ ಒಂದು ಸ್ಕ್ವೇರ್ ಫೀಟ್ ಬೀಳುತ್ತೆ ಇದು ಸ್ಲ್ಯಾಬು. ಕಿಚನ್ನು ಬಾಕ್ಸ್ ಇದು ನೋಡಿ. ಇದು ಕಾಟನ್ ಪ್ಲೌಡು, ಟೆಂಡಮ್ಮು, ಇದೆಲ್ಲ ಟೆಂಡಮ್ಮ. ಇದು ಮ್ಯಾಜಿಕ್ ಕಾರ್ನರು. ಇದು ಬಂದು ಬ್ಯಾಸ್ಕೆಟ್ಟು. ಇದು ಬ್ಯಾಸ್ಕೆಟ್ಟು. ಇದು ಬಂದು ಬಾಕ್ಸ್, ಇಲ್ಲೇನಾದ್ರು ಇಟ್ಕೊಳ್ಳೋದಕ್ಕೆ ಸ್ಟೋರೇಜು. ಇದು ಸಿಂಕು, ಆ್ಯಸ್ ಪರ್ ವಾಸ್ತು ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸ್ಟವ್ ಇಡ್ಬೋದು. ಇಲ್ಲಿ ಚಿಮ್ನಿಗೋಸ್ಕರ ಸ್ಪೇಸ್ ಬಿಟ್ಟಿದ್ದೀವಿ. ಇದು ಚಿಮ್ನಿಗೆ ಹೋಲ್ ಮಾಡಿಕೊಡ್ತೀವಿ. ಇಲ್ಲಿ ಚಿಮ್ನಿ ಇಟ್ಕೋಬೋದು, ಇಲ್ಲಿ ಸ್ಟವ್ ಇಟ್ಕೋಬೋದು. ಮಾಡ್ಯುಲರ್ ಕಿಚನ್ ಏನು ಬೇಕೋ ಎಲ್ಲ ಪ್ರೊವೈಡ್ ಮಾಡಿದ್ವಿ. ಈ ಸ್ಟೆಪ್ಸ್ ಬಂದು ಇದೆಲ್ಲ ಅಲ್ಯೂಮಿನಿಯಂ ಫಿಟ್ಟಿಂಗ್ಸ್, ಇದೆಲ್ಲ ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಡೋರ್ಸ್. ಇದೆಲ್ಲ ಇದು ಸ್ಟೋರೇಜ್ಗೋಸ್ಕರ ಇದೆಲ್ಲ ಮಾಡಿದ್ದೀವಿ. ಮಾಡ್ಯುಲರ್ ಕಿಚನ್ ಹೇಗಿರಬೇಕೋ ಆ ಥರ ಆರ್ಕಿಟೆಕ್ಚರ್ ಡಿಸೈನ್ ಪ್ರಕಾರ ಇದನ್ನೆಲ್ಲ ಮಾಡಿದ್ದೀವಿ ನಾವು. ಇದಕ್ಕೂ ಕೂಡ ಇಟಾಲಿಯನ್ ಮಾರ್ಬಲ್ಲೇ ಹಾಕಿದ್ದೀವಿ ನಾವು. ಇದಕ್ಕೆ ಇನ್ನೊಂದು ಏನಂದರೆ, ನಾವು ಇಲ್ಲಿ ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿಲ್ಲ, ಇದೆಲ್ಲ ಅಕ್ರಾಲಿಕ್. ಇದು ಫುಲ್ಲು ಕಿಚನ್ ಫುಲ್ಲು ನಾವು ಅಕ್ರಾಲಿಕ್ ಯೂಸ್ ಮಾಡಿದ್ದೀವಿ. ಮಾಡ್ಯುಲರ್ ಕಿಚನ್ನು ಅಕ್ರಾಲಿಕ್ಕು. ಇದಕ್ಕೆ ನಾವಿಲ್ಲಿ ಫ್ರಿಡ್ಜಿಗೆ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಫ್ರಿಡ್ಜ್ ಯೂಸ್ ಮಾಡ್ಕೊಳ್ಳೋಕೆ ಇಲ್ಲಿ ಕೊಟ್ಟಿದ್ದೀವಿ. ಡಿಶ್ ವಾಶ್ ಮಿಷಿನ್ಗೆ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಎರಡೂ ಮಾಡ್ಕೋಬೋದು. ಇಲ್ಲಿ ಓವನ್ ಇಟ್ಕೋಬೋದು. ಓವನ್ಗೂ ಕೂಡ ಇಲ್ಲಿ ನಾವು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಓವನ್ ಇಟ್ಕೋಬೋದು. ಓವನ್ನು, ಫ್ರಿಡ್ಜು, ಡಿಶ್ ವಾಶ್ ಮಿಷಿನ್ನು, ಇಲ್ಲಿ ಮಾಮೂಲಿ ಗ್ರೈಂಡರು, ಸ್ಟವ್ವು, ಸಿಂಕು. ಕಿಚನಿಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸ್ಗಳನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ. ಈ ಮನೆಗೆಲ್ಲ ನಾವು ಟೀಕ್ ವುಡ್, ಇಡೀ ಬಿಲ್ಡಿಂಗ್ ಕೂಡ ನಾವು ಯಾವುದೇ ಥರದ್ದು ಬೇರೆ ವುಡ್ಡನ್ನು ನಾವು ಹಾಕಿಲ್ಲ. ಪ್ರತಿ ವುಡ್ಡನ್ನು ಕೂಡ ಫುಲ್ ಎಲ್ಲ ಟೀಕ್ ವುಡ್ ಹಾಕಿದ್ದೀವಿ. ಇಟಾಲಿಯನ್ ಮಾರ್ಬಲ್ ಹಾಕಿದ್ದೀವಿ. ರೈಲಿಂಗ್ಸ್ ಅಷ್ಟೇ ಎಲ್ಲ ನಾವು ಗ್ಲಾಸು, ಕ್ಲಿಯರ್ ಗ್ಲಾಸು, 10 mm ಟಫನ್ ಗ್ಲಾಸ್ಗಳನ್ನ ಇದು ಯೂಸ್ ಮಾಡಿದ್ದೀವಿ. ಸ್ಟೆಪ್ಸ್ ಕೂಡ ಎಲ್ಲ 40 mm ಡಿಸೈನೇ ಮಾಡಿರೋದು. ಈ ರೈಸರು ಕೂಡ ನಾವು ಇಟಾಲಿಯನ್ ಮಾರ್ಬಲ್ಲೇ. ಇದು ಕೂಡ ಇಟಾಲಿಯನ್ ಮಾರ್ಬಲ್ಲೇ. ಇದು ಗ್ಲಾಸು, ಟಫನ್ ಗ್ಲಾಸು 10 mm. ಇದೆಲ್ಲ ಟೀಕ್ ವುಡ್. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಫಸ್ಟ್ ಫ್ಲೋರ್ ಬಂದು ಮಾಸ್ಟರ್ ಬೆಡ್ರೂಮು, ಅದು ಚಿಲ್ಡ್ರನ್ ಬೆಡ್ರೂಮು. 2 ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮ್. ಬನ್ನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮು. 12ವರೆಗೆ 15 ಇದೆ ಮೆಜರ್ಮೆಂಟು. 12ವರೆಗೆ 15 ಮೆಜರ್ಮೆಂಟು. ಇದು ಫುಲ್ ವಿಡ್ತು ಚೆನ್ನಾಗಿ ಬಂದಿದೆ ಮಾಸ್ಟರ್ ಬೆಡ್ರೂಮು. ಕಾಟು ಈ ಟೈಪಲ್ಲಿ ಹಾಕೋಬೇಕು, ಈ ಡಿಸೈನಲ್ಲಿ. ಅದಕ್ಕೋಸ್ಕರ ನಾವು POP ಎಲ್ಲ ಇದೇ ಒಂದು ಡಿಸೈನಲ್ಲೇ ಮಾಡಿಟ್ಟಿದ್ದೀವಿ ಕಾಟು. ಇದು ಬಂದು ಮಿರರ್ ಬಂದು ಇದು ಮೂವಬಲ್ಲು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಗೊಂಡವರು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಇದು ಮೂವಬಲ್ಲು. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ. ವಾಲ್ಡ್ರೂಫ್ ಮಾಡಿದ್ದೀವಿ. ಇದು 8 ಅಡಿ ಬರುತ್ತೆ ವಾಲ್ಡ್ರೂಫು ಲೆಂತು. 8 ಅಡಿ ಫುಲ್ ವಾಲ್ಗೆ ವಾಲ್ಡ್ರೂಫ್ ಮಾಡಿದ್ದೀವಿ. ಇದೆಲ್ಲ ಪಕ್ಕ 21 mm ಡೋರ್. ಇದು ಎಲ್ಲ 18 mm ಹಾಕ್ತಾರೆ. ನಾವು ಡೋರ್ಗೋಸ್ಕರ ಇದನ್ನು ಬೋರ್ಡನ್ನ 21 mm ಲೈಫ್ ಲಾಂಗ್ ಬೆಂಡ್ ಬರಬಾರ್ದು ಅಂತ. ಇದೆಲ್ಲ ಫ್ಯಾಕ್ಟ್ರಿ ಫಿನಿಷಿಂಗು, ಪ್ರೆಸ್ಸಿಂಗ್ ಮಾಡಿರೋದು. ಮ್ಯಾನ್ಯುವಲ್ ಪ್ರೆಸ್ಸಿಂಗ್ ಅಲ್ಲ, ಇದೆಲ್ಲ ಕಂಪ್ನಿ ಫ್ಯಾಕ್ಟ್ರಿಗೆ ಕಳಿಸಿ ಪ್ರೆಸ್ಸಿಂಗ್ ಮಾಡಿಸಿ ಆಮೇಲೆ ಇಲ್ಲಿ ಫಿಟ್ ಮಾಡಿಸಿರೋಂಥದ್ದು. ಇದೆಲ್ಲ ವಾಲ್ಡ್ರೂಫು. ಫ್ಲೋರಿಂಗ್ ಅಷ್ಟೇ. ಈ ಮನೆಗಳಿಗೆ ಒಳಗಡೆ ಹಾಕಿರೋಂಥದ್ದು 3 ಬೆಡ್ರೂಮ್ಗೂ ನಾವು ಫ್ಲೋರಿಂಗ್ ಮಾತ್ರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ವೈಟು ಒರಿಸ್ಸಾ ಬರ್ಗುಂಡಿ ಅಂದ್ಬಿಟ್ಟು ಒಳ್ಳೆ ಸ್ಟ್ಯಾಂಡರ್ಡ್ ಗ್ರಾನೈಟ್ ಇದೆಲ್ಲ. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್. ಬನ್ನಿ ನೋಡಿ, ಅಟ್ಯಾಚ್ ಟಾಯ್ಲೆಟು. ಇದೆಲ್ಲ ಬಂದು ಸ್ಟ್ರೆಚ್ಚರು, ಗ್ಲಾಸಿ ಅಲ್ಲ. ಇದೆಲ್ಲ ಟೈಲ್ಸು 2x4 ಯೂಸ್ ಮಾಡಿದ್ದೀವಿ. ಕಮೋಡೆಲ್ಲ ಕನ್ಸಿಲ್ಡ್ ಕಮೋಲ್ಡ್. ಇದೆಲ್ಲ ಇದಕ್ಕೆಲ್ಲ ಗ್ರಾನೈಟ್ ವರ್ಕ್ ಎಲ್ಲ ಮಾಡಿದ್ದೀವಿ ನಾವು. ಈ ಡೋರ್ ಬಂದು ಕೂಡ ಬಾತ್ರೂಮ್ ಡೋರ್ ಕೂಡ ಟೀಕೆ ಹಾಕಿರೋದು ನಾವು. ಇದು ಯಾವುದು ನಾವು WPC ಹಾಕಿಲ್ಲ. ಇದೆಲ್ಲ ವೀನಿಯರ್ ಡೋರು. ಪ್ರತಿಯೊಂದು ಬಾಗಿಲು, ರೂಮ್ ಡೋರ್ ಇರ್ಬೋದು, ಬಾತ್ರೂಮ್ ಡೋರ್ ಇರ್ಬೋದು, ವುಡ್ ಇರ್ಬೋದು, ಎಲ್ಲ ಇದೆಲ್ಲ ವೀನಿಯರ್ ಡೋರ್ಗಳನ್ನೇ ನಾವು ಯೂಸ್ ಮಾಡಿದ್ದೀವಿ. ಇಡೀ ಬಿಲ್ಡಿಂಗು ಕೂಡ ನಾವು ಒಂದು ಊಕ್ ಇರ್ಬೋದು, ಫಿಟ್ಟಿಂಗ್ಸ್ ಇರ್ಬೋದು, ಎಲ್ಲವೂ ಕೂಡ ನಾವು ಬ್ರಾಸ್ ಐಟಮಲ್ಲೇ ಹಾಕಿರೋದು. ಫುಲ್ ಬಿಲ್ಡಿಂಗ್ ನಾವು ಬ್ರಾಸ್ ಯೂಸ್ ಮಾಡಿದ್ದೀವಿ. ಬನ್ನಿ
ಇದು ಚಿಲ್ಡ್ರನ್ ಬೆಡ್ರೂಮು. ನೋಡಿ, ಇದು ಚಿಲ್ಡ್ರನ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಏನು ಸೈಜ್ ಇದೆಯೋ ಸೇಮ್ ಸೈಜ್ ಬರುತ್ತೆ. 2 ರೂಮ್ನು ಡಿವೈಡ್ ಮಾಡಿಕೊಂಡೆ ಆರ್ಕಿಟೆಕ್ಚರ್ ಮಾಡಿಕೊಟ್ಟಿದ್ದಾರೆ. ಚಿಲ್ಡ್ರನ್ ಬೆಡ್ರೂಮಲ್ಲಿ ಕಾಟ್ ಈ ಟೈಪಲ್ಲಿ ಬರುತ್ತೆ. ಕಾಟು ನೀವು ಆರಾಮಾಗಿ ಕಿಂಗ್ ಸೈಜ್ ಕಾಟ್ನ ಆ ರೂಮಲ್ಲೂ ಯೂಸ್ ಮಾಡ್ಬೋದು, ಈ ರೂಮಲ್ಲೂ ಯೂಸ್ ಮಾಡ್ಬೋದು. ಇದಕ್ಕೂ ಕೂಡ 7.5 ಅಡಿ ವಾಲ್ಟ್ರೂಫ್ ಬರುತ್ತೆ. ಇದು ಕೂಡ ವಾಲ್ಟ್ರೂಫ್ ಎಲ್ಲ 7.5 ಅಡಿ. ಇದೆಲ್ಲ ಫ್ಯಾಕ್ಟ್ರಿ ಫಿನಿಶಿಂಗು, ನಿಮಗೆ ಗ್ಲಾಸ್ ಕಣ್ಣಂಗೆ ಕಾಣುತ್ತೆ ಇದು ಫಿನಿಶಿಂಗು. ಇದಕ್ಕೂ ಕೂಡ ಇದೆಲ್ಲ ನಾವು 21 mm ಹಾಕಿದ್ದೀವಿ. ಪಾರ್ಟೇಷನ್ ಏನು ಬೇಕೋ ಮಾಡಿದ್ದೀವಿ. ಡಬಲ್ ಇದು ಮಾಡಿದ್ದೀವಿ, 2 ಒಂದು ಈ ಕಡೆ ಒಂದು ಈ ಕಡೆ. ಮೇಲಿದೆಲ್ಲ ಲ್ಯಾಪ್ಟಾಪ್. ಇದಕ್ಕೂ ಕೂಡ ಮಿರರ್, ಇದು ಫಿಕ್ಸೆಡ್ ಮಿರರ್. ಈ ರೂಮ್ಗೆ ಚಿಲ್ಡ್ರನ್ ಬೆಡ್ರೂಮ್ಗೆ ಇದಕ್ಕೆ ಫಿಕ್ಸೆಡ್ ಡಿಸೈನ್ ಮಿರರ್. ಇದ್ರ ಹಿಂದೆಗಡೆ ಎಲ್ಲ ಲೈಟಿಂಗ್ಸ್ ಬರುತ್ತೆ. ಇದೆಲ್ಲ ನಾವು ಲೋವರ್ಸ್ ಹಾಕಿದ್ದೀವಿ. 4 ಡ್ರಾಯರ್ ಪ್ರೊವೈಡ್ ಮಾಡಿದ್ದೀವಿ. ಇದು 4 ಡ್ರಾಯರು. ಇಲ್ಲಿ ಏನು ಬೇಕಾದ್ರೂ ಇಟ್ಕೋಬೋದು ಮೆಟೀರಿಯಲ್ಲು. ಇದೆಲ್ಲ ಲೋವರ್ಸು, ಡಿಸೈನ್ ಗ್ಲಾಸು. ಇದಕ್ಕೆ ಇದು ಅಟ್ಯಾಚ್ ಟಾಯ್ಲೆಟ್. ನೋಡಿ, ಇದೆಲ್ಲ ನಾವು ಟೀ ಕುಡ್ಡೆ, ಯಾವುದೇ ಟಾಯ್ಲೆಟ್ ರೂಮ್ಗೂ ಕೂಡ ನಾವು ಬೇರೆ ಮರ ಯೂಸ್ ಮಾಡಿಲ್ಲ, ಟೀ ಕುಡ್ಡೆ ಮಾಡಿದ್ದೀವಿ. ನೋಡಿ, ಇದು ಅಷ್ಟೇ ಕನ್ಸಿಲ್ ಟ್ಯಾಂಕೆಲ್ಲ ಫಿಟ್ಟಿಂಗ್ಸ್ ಎಲ್ಲ ನಾವು ಲಾಸ್ಟಿಗೆ ಹಾಕ್ಕೊಡ್ತೀವಿ. ಫುಲ್ಲು ನಾವು ಡೋರ್ಗಳಿಗೆ, ವಿಂಡೋಗಳ ಫ್ರೇಮ್ಗೆಲ್ಲ ಗ್ರಾನೈಟ್ ಗ್ಲಾಡಿಂಗ್ ಎಲ್ಲ ಮಾಡಿದ್ದೀವಿ. ಕೆಳಗಡೆನೂ ಅಷ್ಟೇ ಗ್ರಾನೈಟು ಸ್ಟೆಪ್ಸ್ ಗ್ಲಾಡಿಂಗ್ ಮಾಡಿ ಒಳ್ಳೆ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಚಿಲ್ಡ್ರನ್ ಬೆಡ್ರೂಮು ಇದಕ್ಕೆ ಬಾಲ್ಕನಿ ಕೊಟ್ಟಿದ್ದೀವಿ. ರೋಡ್ ಸೈಡ್ ಬರೋದ್ರಿಂದ ಚಿಲ್ಡ್ರನ್ ಬೆಡ್ರೂಮು ಇದಕ್ಕೆ ನಾವು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ, ಇದು ಚಿಲ್ಡ್ರನ್ ಬೆಡ್ರೂಮ್ಗೆ ಬಾಲ್ಕನಿ. ಇದು ಕೂಡ SS ಟಫನ್ ಗ್ಲಾಸು 10 mm ವಿತ್ ಡಿಸೈನು. ಇದೆಲ್ಲ ಗ್ಲಾಡಿಂಗು ಕೂಡ ನಾವು ಗ್ರಾನೈಟು, ಲಾಕರ್ ರೆಡ್ಡು, ಒಳ್ಳೆ ಗ್ರಾನೈಟ್ ಹಾಕಿ ಲಾಕರ್ ರೆಡ್ ಹಾಕಿ ನಾವು ಗ್ಲಾಡಿಂಗ್ ಮಾಡಿದ್ದೀವಿ. ಯಾವುದೇ ಥರದ ಟೈಲ್ಸ್ನ ಯೂಸ್ ಮಾಡಿಲ್ಲ. ಬನ್ನಿ ಮೇಲೆ ಹೋಗೋಣ. ಗೆಸ್ಟ್ ರೂಮ್ ಇದೆ, ತೋರಿಸ್ತೀವಿ. ಇದೆಲ್ಲ ಸ್ಟ್ರಕ್ಚರ್ ಪೇಂಟ್ನ ಹಾಲಲ್ಲಿ ಮತ್ತು ಸ್ಟೇರ್ ಕೇಸ್ಗೆ ಯೂಸ್ ಮಾಡಿದ್ದೀವಿ. ಇವೆಲ್ಲ ಡೋರು ಕೂಡ ವೀನಿಯರ್ ಡೋರು. ನಾವು ಒಳ್ಳೆ ಮೆಟೀರಿಯಲ್ಲು, ಸ್ಟ್ಯಾಂಡರ್ಡ್ ಮೆಟೀರಿಯಲ್ಗಳನ್ನೇ ಹಾಕಿ ಯೂಸ್ ಮಾಡಿ ಕಟ್ಟಿರೋಂಥದ್ದು ಬಿಲ್ಡಿಂಗ್ ಇದು. ಇದು ಸೇಮ್ ಕೆಳಗಡೆ ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮು, ಡಿಟೋ ಮಾಸ್ಟರ್ ಬೆಡ್ರೂಮ್ ಏನು ಬರುತ್ತೋ ಗೆಸ್ಟ್ ರೂಮು ಕೂಡ ಅದೇ ಥರದಲ್ಲೇ ಬರುತ್ತೆ. ಅಷ್ಟೇ ಸೈಜ್ 12ವರೆಗೆ 15 ಇದೆ. ಇದಕ್ಕೂ ಕೂಡ ಮಿರರ್ ಕೊಟ್ಟಿದ್ದೀವಿ. ಮಿರರು ಇದು ಮೂವಬಲ್ಲು, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಈ ರೂಮ್ಗೆ ಬಂದು ವಾಲ್ಟ್ರೂಪ್ ಬಂದು ಮಾಮೂಲಿ ಕೆಳಗಡೆ ಇಟ್ಟು ಅಷ್ಟೇ 8.5 ಅಡಿ ವಾಲ್ಟ್ರೂಪ್ ಇದೆ. ಸೇಮ್ ಇದೆಲ್ಲ ಫ್ಯಾಕ್ಟ್ರಿ ಫಿನಿಷಿಂಗು. ಒಂದೊಂದು ರೂಮ್ಗೂ ಒಂದೊಂದು ಡಿಸೈನ್ ಕೊಟ್ಟಿದ್ದೀವಿ. 2 ಪಾರ್ಟೇಷನ್ ಮಾಡಿದ್ದೀವಿ ಇದಕ್ಕೆ. ಒಂದು ಈ ಕಡೆ ಒಂದು 2 ಪಾರ್ಟೇಷನ್ ವಾಲ್ಟ್ರೂಪ್ ಇದೆ. ಇದೆಲ್ಲ ಫ್ಯಾಕ್ಟ್ರಿ ಫಿನಿಷಿಂಗು. ಈ ಸ್ವಿಚ್ಚಸ್ ಎಲ್ಲ ನ್ಯೂ ಟೈಪ್, ಈ ಹೊಸ ಮಾಡಲ್ ಸ್ವಿಚ್ಚು. ಇದನ್ನು ಹಾಕಿರೋದೆಲ್ಲ GMದು ಒಳ್ಳೆ ಕಾಸ್ಟ್ಲಿ ಸ್ವಿಚ್ಗಳನ್ನೇ ಹಾಕಿದ್ದೀವಿ. ಎಲ್ಲ ಟೀ ಕುಡ್ಡೆ. ಇದಕ್ಕೆ ಅಟ್ಯಾಚ್ ಟಾಯ್ಲೆಟು ಹೇಳಿದಂಗೆ ಎಲ್ಲ ಟೀ ಕುಡ್ಡು ಮರ, ಎಲ್ಲ ಹ್ಯಾಂಡಲ್ಸು, ಎಲ್ಲ ಬ್ರಾಸ್ಗಳೇ, ಎಲ್ಲ ಕನ್ಸಿಲ್ ಟ್ಯಾಂಕು. ಬಾತ್ರೂಮ್ ಬಂದು ಎಲ್ಲವೂ ಬಾತ್ರೂಮ್ಗೂ ಕೂಡ ಕನ್ಸಿಲ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದೀವಿ. ಗ್ರಾನೈಟ್ ವರ್ಕ್ ಮಾಡಿ ಸ್ಟಾರ್ ಹೋಟ್ಲು ಫಿನಿಶಿಂಗ್ ಬಂದಂಗೆ ಬರುತ್ತೆ. ಫಿಟ್ಟಿಂಗ್ಸ್ ಹಾಕಿದ್ಮೇಲೆ ಇನ್ನೂ ಲುಕ್ ಕಾಣುತ್ತೆ. ಬನ್ನಿ, ಇದು 3 ಬೆಡ್ರೂಮ್ ಆಯಿತು. ಈಗ ಸೆಟ್ ಔಟ್ ಬರುತ್ತೆ ಇದು ಹೊರಗಡೆ. ಇದು ಸೇಫ್ಟಿ ಡೋರು ಇರೋದ್ರಿಂದ 2 ಲಾಕ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು ಹೊರಗಡೆ ಔಟ್ ಸೈಡ್ಗೆ ಹೋಗುತ್ತಿದ್ದು. ಕೆಳಗಡೆ ಚಿಲ್ಡ್ರನ್ ಬೆಡ್ರೂಮ್ ಏನಿತ್ತೋ ಅಷ್ಟು ಜಾಗನ ನಾವಿಲ್ಲಿ ಸಿಟ್ಔಟ್ ಆಗಿ ತೊಗೊಂಡಿದ್ದೀವಿ. ಆ ಕಡೆ ಮಾಸ್ಟರ್ ಬೆಡ್ರೂಮ್ ಬಂತು, ಈ ಕಡೆ ಚಿಲ್ಡ್ರನ್ ಬೆಡ್ರೂಮ್ ಬಂತು. ಇಲ್ಲಿ ಗೆಸ್ಟ್ ರೂಮು ಆ ಕಡೆ ಬಂತು. ಚಿಲ್ಡ್ರನ್ ಬೆಡ್ರೂಮ್ನ ಜಾಗದಲ್ಲಿ ನಾವು ಸಿಟ್ಔಟ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಇಲ್ಲಿ ಬಂದು ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದೀವಿ. ಯಾಕೆಂದರೆ ಒಣಗಿರೋ ಬಟ್ಟೆ ಎತ್ಕೊಂಬರೋಕ್ಕೆ ಈಸಿ ಆಗಲಿ, ಅದಕ್ಕೋಸ್ಕರ ಮೇಲಿದ್ದರೆ ಇಲ್ಲೇ ವಾಷಿಂಗ್ ಮಾಡಿಕೊಂಡು ಒಣಗಾಕೋಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಈ ಸ್ಪೇಸ್ನ ಬಿಟ್ಟಿದ್ದೀವಿ ನಾವಿಲ್ಲಿ. ಇಲ್ಲಿ ವಾಶ್ ಮಾಡಿಕೊಂಡು ಕೈಯಲ್ಲಿ ಏನಾದ್ರು ಜಾಲ್ಸಂಥದ್ದು ಬಟ್ಟೆ ಇದ್ದರೆ ಇಲ್ಲಿ ಮಾಡಿಕೊಂಡು ಮಳೆಗಾಲದಲ್ಲಿ ಇಲ್ಲಿ ಹಾಕೋಬೋದು, ಬೇಸಿಗೆಗಾಲದಲ್ಲಿ ಮೇಲೆ ಹಾಕೋಬೋದು. ಇದು ಸಿಟ್ಔಟು, ಇದು ವ್ಯೂ. ಇದು ರೋಡ್ ಸೈಡ್ ಬರೋದ್ರಿಂದ ನಾವು ಈ
ಡಿಸೈನ್ನ ಇದು ರೈಲಿಂಗ್ಸ್ ಮಾಡಿ ಇದು ಹಾಕಿದ್ದೀವಿ. ಕೆರೆ ವ್ಯೂ ಎಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಏನು ಕಾರು ಯೂಸ್ ಮಾಡ್ಕೋಬೋದು, ಫಂಕ್ಷನ್ನು ಬೇರೆ ಏನು ಕಾರು ಸಿಟ್ಔಟ್ ಜಾಗನ ಯೂಸ್ ಮಾಡ್ಕೋಬೋದು. ಇನ್ನು ಮೇಲೆ ಟೆರೇಸ್ ಇದೆ, ಬನ್ನಿ ಹೋಗೋಣ. ಇದು ಸ್ಟೆಪ್ಸು ನಾವು ಯಾವುದೋ ಪೈಪ್ ಇಟ್ಟು ಮಾಡಿಲ್ಲ, ಇಂಟರ್ನಲ್ ಸ್ಟೇರ್ಗೆ ಸ್ಟೆಪ್ಸ್ ಏನು ಮಾಮೂಲಿ ಬರುತ್ತೋ ಅದೇ ಥರದಲ್ಲೇ ಹೆವಿ ಗೇಜಲ್ಲೇ ಮಾಡಿಸಿದ್ದೀವಿ. ನೋಡಿ, ಇದು ಟೆರೇಸ್ ಫುಲ್ ಖಾಲಿ ಇದೆ ಈ ಏರಿಯಾ. ಇಲ್ಲಿ ಟ್ಯಾಂಕ್ ಇಟ್ಟಿದ್ದೀವಿ. 1,500 ಕಾವೇರಿ 3 ಲೇಯರು ವೈಟ್ ಟ್ಯಾಂಕ್. ಇದು 1,500 ನೀರು ಸ್ಟೋರೇಜು. ಕಾವೇರಿ ವಾಟ್ರು ಬರುತ್ತೆ, ಬೋರ್ ವಾಟ್ರ್ ಆದ್ರೂ ಸರಿ, ಯಾವುದಾದ್ರು ಬೇಕೋ ಅದನ್ನು ತುಂಬ್ಕೋಬೋದು. ಟ್ಯಾಂಕ್ ರೂಮ್ ಇದು ಮಾಡಿದ್ದೀವಿ. ಇಲ್ಲಿ ಬೇಕಾದ್ರೆ ಬೇಕು ಅಂದರೆ ಒಂದು ಗ್ರಿಲ್ ಹಾಕ್ಕೊಂಡ್ರೆ ಇದು ಸ್ಟೋರೇಜ್ ಏನಾದ್ರು ಬೇಡದೇ ಇರೋಂಥ ಥಿಂಗ್ಸ್ಗಳು ವಸ್ತುಗಳನ್ನ ಇಟ್ಕೊಂಡು ಇಲ್ಲೊಂದು ಡೋರ್ ಹಾಕ್ಕೊಂಡ್ರೆ ಮುಗೀತು. ಇನ್ನು ಫುಲ್ ಫ್ರೀ ಇದೆ. ಸೋಲಾರ್ಗೆ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಸೋಲಾರು ವಾಟರ್ ಪಾಯಿಂಟ್ ಕೊಟ್ಟಿದ್ದೀವಿ. ಸೋಲಾರ್ ಬೇಕಾದ್ರೆ ಹಾಕ್ಕೊಂಡ್ರೆ ಮನೆಗೆಲ್ಲ ಸೋಲಾರ್ ಕನೆಕ್ಷನ್ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಮುಗೀತು. 3 ಬಾತ್ರೂಮ್ಗೂ ಬರುತ್ತೆ. ಇದು ಸ್ಟೆಪ್ಸಲ್ಲಿ ಹತ್ಬೇಕಾದ್ರೆ ಸ್ಟೇರ್ ಕೇಸಲ್ಲಿ ಲೈಟಿಂಗ್ಸ್ಗೋಸ್ಕರ ಸ್ಕೈ ಲೈಟ್ ಅಂದ್ಬಿಟ್ಟು ಇದನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು ಈ ಮನೆ ಒಂದು ಕನ್ಸ್ಟ್ರಕ್ಷನ್ನು. ಇದು ಕೆರೆ, ಇದು ಮಲ್ಲತಳ್ಳಿ ಕೆರೆ ಬರುತ್ತೆ. ಇಲ್ಲಿ ಚಿಲ್ಡ್ರನ್ ಟ್ರೈನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಸದ್ಯಕ್ಕೆ ಇದು ವರ್ಕ್ ಸ್ಟಾಪ್ ಆಗಿದೆ. ಇವಾಗ ನೆಕ್ಸ್ಟ್ ವರ್ಕ್ ಫಿನಿಷ್ ಆಯಿತು ಅಂದರೆ ಈ ಕೆರೆ ದೊಡ್ಡ ಒಂದು ಉದ್ಯಾನವನ ಥರ ತುಂಬ ಚೆನ್ನಾಗಿ ಬರುತ್ತೆ. ಲೊಕೇಶನ್ನು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಕೆರೆಗೂ ನಮಗೂ ತುಂಬ ಒಂದು 500 ಮೀಟ್ರ್, ಅರ್ಧ ಕಿಲೋಮೀಟ್ರ್ ಬರುತ್ತೆ. ಅದು ಯಾವುದೇ ಥರದ್ದು ಇದಿಲ್ಲ. ಬಟ್ ಒಳ್ಳೆ ವ್ಯೂ, ಒಳ್ಳೆ ಲೊಕೇಶನಲ್ಲಿ ಇರೋಂಥ ಜಾಗ ಇದು. ಬನ್ನಿ ಒಂದ್ಸಲಿ ಮನೆ ವಿಸಿಟ್ ಮಾಡಿ. ಮನೆ ಬೇಕು ಅನ್ನೋರು ಸ್ವಂತ ಮನೆಗೆ ಹೆಂಗೆ ಬೇಕೋ ಆ ಥರ ನಾವು ಸ್ವಂತ ನಿಂತ್ಕೊಂಡು ಕಟ್ಟಿರೋಂಥ ಮನೆ ಇದು. ಸ್ವಂತಕ್ಕೋಸ್ಕರ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕೂತು ಮಾತಾಡೋಣ. ನಮಸ್ಕಾರ.